ಕಾಶ್ಮೀರದ ಪೆಹಲ್ಗಾವಲ್ಲಿ ಏನು ಮಂಜುನಾಥ್ ಅವರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ರು. ಮಂಜುನಾಥ್ ಅವರ ತಾಯಿ ನಮ್ಮ ಜೊತೆಲಿದ್ದಾರೆ. ಅವರಿಗೆ ಹೇಗೆ ಗೊತ್ತಾಯಿತು, ಅವರು ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸುಮತಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಫಸ್ಟ್ ನಿಮಗೆ ಯಾವಾಗ ಗೊತ್ತಾಯಿತು? ಮಂಜುನಾಥ್ ಅವರು ಯಾವಾಗ ಟ್ರಿಪ್ಪಿಗೆ ಹೋಗಿದ್ರು ಮೇಡಮ್? ಅವರು ಮೊನ್ನೆ 18ನೇ ತಾರೀಕು ಹೋದ್ರು. 6 ದಿನ ಹೋಗಿ ಬರ್ತೀವಮ್ಮ, 24 ನಾಳೆ ಬರ್ತೀನಿ ವಾಪಸ್ಸು. ದುಡ್ಡೆಲ್ಲ ತೆಗ್ದಿಟ್ಟು ಹೋಗಿದ್ದ. ಕಾರ್ ಇದೆ, ಡ್ರೈವರ್ ಮಾಡಿ ಕಳಿಸೋದು, ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬರೋದು ಅಂತ ತೀರ್ಮಾನ ಆಗಿತ್ತು. ಅಷ್ಟರೊಳಗೆ ಹಿಂಗಾಯ್ತಲ್ಲ. ಯಾವಾಗ ಗೊತ್ತಾಯ್ತು ಮೇಡಮ್ ನಿಮಗೆ? ನಿನ್ನೆ 4:15 ಸರ್ಕಾರದವ್ರಿಗೆ ಅಲ್ಲಿ ಬಂತಂತೆ, DC ಅವ್ರಿಗೆ. ಅವ್ರು ಅವ್ರಿಗೆ ಹೇಳಿ ಕಳಿಸಿದ್ರು, ಹಿಂಗಾಗಿದೆ, ಡೆತ್ ಆಗಿದೆ, ಏನು ಉಪಯೋಗ ಇಲ್ಲ ಅಂತ. ನಾವು ಅಲ್ಲಿವರೆಗೆ ಇಂಜುರಿ ಆಗಿದೆ, ಖುಷಿಯಾಗಿದೆ, ಬರ್ತಾನೆ ಅಂದ್ಕೊಂಡಿದ್ವಿ. ಕುಟುಂಬಸ್ಥರು ನಿಮಗೆ ಮಾಹಿತಿ ಕೊಟ್ಟಿರಲಿಲ್ಲ ಮೊದಲು? ಇಲ್ಲ ಸರ್. ಹೇಳಕ್ಕೇನಿದೆ ಸರ್, ಜೀವ ಹೋದ್ಮೇಲೆ ಬರುತ್ತಾ ಮತ್ತೆ? ಅಷ್ಟು ಖುಷಿಯಿಂದ ಹೋಗಿದ್ದ, ಬೇಡ ಅಂದ್ರೂ ಹೋಗಿದ್ದ. ನಮಗೆ ಗೊತ್ತಿತ್ತಲ್ಲ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಟಿವಿಯಲ್ಲೆಲ್ಲ, ಇದರಲ್ಲಿ ಪೇಪರ್ನಲ್ಲಿ ಓದ್ತೀವಿ ನಾವು. ಅಷ್ಟೆಲ್ಲ ಥ್ರೆಟ್ಟಿದೆ, ಬೇಡ ಕಣೋ, ಈಗಂತೂ ಇನ್ನೂ ಜಾಸ್ತಿ ಆಗಿದೆ ಥ್ರೆಟ್ಟು. ಇಲ್ಲಮ್ಮ, ಇಲ್ಲ ಹಂಗೇನಿಲ್ಲ, 30 ವರ್ಷ ಆಯ್ತು, ಹಂಗಿಲ್ಲ, ಈಗ ಎಷ್ಟು ಚೇಂಜ್ ಆಗಿದೆ ಅಂತ ನನಗೆ ಬೈದು. ನನಗೆ ಹೋಗೋವರೆಗೂ ಹೇಳಿರ್ಲಿಲ್ಲ. ಹಿಂದೆ 2 ದಿವಸ ಇದೆ ಎನ್ನುವಾಗ ಹೇಳ್ದ, ನಾನು ಬೈತೀನಿ, ಬೇಡ ಅಂತೀನಿ, ಅಡ್ಡ ಹಾಕ್ತೀನಿ ಅಂತ. ಮುಂಚೆ ಅವರು ಗುಜರಾತ್ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು, ರಾಜಸ್ಥಾನ್ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು ಅನ್ನೋದು. ಅಲ್ಲಿ ತುಂಬಾ ಹೀಟ್ ಇದೆ ಅಂತ ಅನ್ಕೊಂಡು ಅಲ್ಲಿಂದ ಚೇಂಜ್ ಮಾಡಿದ್ರು. ನನ್ಗನ್ಸುತ್ತೆ ಕಾಶ್ಮೀರಕ್ಕೆ ಹೋಗ್ದಿಳಿದ್ರೆ ನನ್ನ ಮಗ ಬದುಕಿ ಬರ್ತಿದ್ದ ಅಂತ. ನಿಮಗೆ ಅಂತಿಮವಾಗಿ ಯಾವ ಕಾಲ್ ಮಾಡಿದ್ರು ಈ ಟೂರ್ ಬಗ್ಗೆ? ಹಿಂದಿನ ದಿವಸ. ಏನ್ ಹೇಳಿದ್ರು ಅಮ್ಮ? ಇಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲ ಗುರುತಿನವರು ಎಲ್ಲ ಬಂದಿದ್ದಾರೆ, ಬೆಂಗಳೂರು ತರ ಇದೆಯಮ್ಮ ಈ ಊರು, ಕಾಶ್ಮೀರ ತರ ಇಲ್ಲ, ಚೆನ್ನಾಗಿದೆ, ಎಲ್ಲ ಫ್ರೆಂಡ್ಲಿ ಆಗಿದ್ದೀವಿ, ಚೆನ್ನಾಗಿ ಮಜಾ ಮಾಡ್ತಾ ಇದೀವಿ ಎಲ್ಲ. ಇನ್ನು ನಾನು ಹೇಳಿದ್ದೆ, ಶಂಕರಾಚಾರ್ಯರ ದೇವಸ್ಥಾನ ಇದೆಯಂತೆ, ಅಲ್ಲಿ ಹೋಗಿ ಸ್ತೋತ್ರ ಓದ್ ಬನ್ನಿ ಅಂತೆಲ್ಲ ಹೇಳಿದ್ದೆ. ಆಯ್ತು ಅಂತ ಹೇಳಿದ್ದ. ಈ ರೀತಿಯಲ್ಲಿ ಘಟನೆ ಯಾರ ಮನೆಯಲ್ಲೂ ಕೂಡ ಆಗಿರಲ್ಲ, ಇದು ನಿಮ್ಮ ಮನೆಯಲ್ಲಿ ಆಗಿದೆ. ನೀವು ಏನ್ ಹೇಳ್ತೀರಿ ಸರ್ಕಾರಕ್ಕಾಗಲಿ ಅಥವಾ ಭಯೋತ್ಪಾದನಾ ಚಟುವಟಿಕೆ ಬಗ್ಗೆ ಏನ್ ಹೇಳ್ತೀರಿ? ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಸುಮ್ಮನೆ ವಿನಾಶದಂಚಿಗೆ ಹೋಗ್ತೇವೆ ಅಷ್ಟೇ. ಅವ್ರಿಗೂ ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ದೇಶದ ಬೆಳವಣಿಗೆನೂ ಆಗಲ್ಲ, ಎಲ್ಲ ಕುಂಠಿತ ಆಗತ್ತೆ. ಈಗ ಪ್ರವಾಸಿಗರು ಕೂಡ ಅಲ್ಲಿ ಹೋಗೋದಿಲ್ಲ ಆ ಕಾಶ್ಮೀರಕ್ಕೆ. ಈ ರೀತಿಯಲ್ಲಿ ಕೆಲವು ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಹೆದರ್ಕೋತಾರೆ ಎಲ್ಲರೂ, ಇವತ್ತು ಜೀವಕ್ಕೆ ಇದಿಲ್ಲ ಅಂತ ಹೆದರ್ಕೋತಾರೆ. ನಿಮ್ಮ ಸೊಸೆ ಮಾತಾಡಿದ್ರಮ್ಮ ನಿಮ್ಮ ಜೊತೆಗೆ? ಅವಳಿಗೆ ಅಲ್ಲಿ ರೀಚ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ಲು ಅವಳು. ಅವ್ರ ಹತ್ರ ಅವ್ರಿಗೆ ಹೇಳಿದ್ಲ, ಆಮೇಲೆ ನಮ್ಮ ಬೀಗಿತ್ತಿಗೆ ಹೇಳಿದ್ರು. ಆಮೇಲೆ ನಮ್ಮ ಅವರೆಲ್ಲ ಗಣೇಶ ಭಟ್ ಅವರೆಲ್ಲ ಮಾತಾಡಿದ್ರು. ಅವ್ರು ಯಾರೋ ಬೇರೆ ಇದರಿಂದ ಅವಾಗ ಹೇಳಿದ್ಲಲ್ಲ, ನಾಳೆ ಕರ್ಕೊಂಡು ಬರ್ತೀವಿ, ಇಲ್ಲಿ ಸದ್ಯಕ್ಕೆಲ್ಲ ಸೆಕ್ಯೂರಿಟಿ ಮಾಡಿದ್ದಾರೆ, ಚೆನ್ನಾಗಿದೆ ನಮಗೆ ಅಂತಂದ್ರೆ ಎಲ್ಲ ಕರ್ಕೊಂಡು ಬರ್ತೀನಿ, ಇವತ್ತು ನೈಟ್ ಹೊರಟು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ. ನಿಮ್ಮ ಸೊಸೆ ಮತ್ತು ಮೊಮ್ಮಗ ಅಭಿಜಯ್ ಸೇಫ್ ಆಗಿದ್ದಾರೆ? ಅವ್ರು ಸೇಫ್ ಆಗಿದ್ದಾರೆ, ಸರ್ಕಾರ ಒಂದು ಹೋಟೆಲ್ ಮಾಡಿಕೊಟ್ಟಿದ್ದಾರಂತೆ, ಏನು ತೊಂದರೆ ಇಲ್ಲ. ಈಗ ಏನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಯಾರು ಫೋನ್ ಮಾಡಿದ್ರೆ ಈಗ ಅದಾದ್ಮೇಲೆ ಡೆವಲಪ್ಮೆಂಟ್ ಆದ್ಮೇಲೆ? ಇಲ್ಲ, ಮತ್ತೆ ಅದೇ ಬೆಳಗ್ಗೆ ಇಷ್ಟೇ ಹೇಳಿದ್ದು, ನಾವು ಇಲ್ಲಿ ಒಂದು ಹೋಟೆಲಲ್ಲಿ ಉಳಿಸಿದ್ರು, ನಾವು ಈಗ ಐಡೆಂಟಿಟಿ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಮತ್ತೆ ನಾಳೆ ಬರ್ತೀನಿ, ಸಂಜೆ ಹೊರಟು ಪ್ರೊಸೀಜರ್ ಅಲ್ಲೆಲ್ಲ ಇದ್ದಾರಂತೆ ಮಿನಿಸ್ಟರ್ ಎಲ್ಲ, ಪ್ರೊಸೀಜರ್ ಎಲ್ಲ ಮುಗಿಸಿ ನಾಳೆ ಬರ್ತೀವಿ, ಇವತ್ತು ನೈಟ್ ಹೊರಟು ಸಂಜೆ ಬರ್ತೀವಿ. ಇದಿಷ್ಟು ಏನು ಮೃತ ಮಂಜುನಾಥ್ ಅವರ ತಾಯಿ ಅವರ ಸುಮತಿಯವರ ಮಾತು. ನಮಗೆ ಇದು ಬೇಡ ಅಂತ ನಾವು ಮುಂಚೆನೇ ಹೇಳಿದ್ವಿ, ಆದರೂ ಕೂಡ ಅವರು ಕಾಶ್ಮೀರ ಪ್ರವಾಸಕ್ಕೆ ಹೋದರು, ಪ್ರವಾಸವನ್ನು ಚೇಂಜ್ ಕೂಡ ಮಾಡಿದ್ರು ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ದುಃಖ ಆಗಿದೆ ನಮಗೆ, ಕಳೆದು ಹೋದ ಜೀವ ಮತ್ತೆ ಬರಲ್ಲ ಎಂಬಂಥ ಮಾತನ್ನು ಅವರ ತಾಯಿ ಸುಮತಿಯವರು ಆಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.